ನಮಸ್ತೆ ಎಲ್ರಿಗೂ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರೆದಿರುವಂತಹ ಮಕ್ಕಳು ಮಕ್ಕಳಾಗಿರಲಿ ಬಿಡಿ ಪುಸ್ತಕದ ಮುಂದಿನ ಚಾಪ್ಟರ್ ಮತ್ತು ಅದೇ ಕತೆ. ನಿಮ್ಮಂಥ ಹಲವಾರು ಪೋಷಕರಿಗೆ ಇದು ತುಂಬ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಯಾಕೆ ಅಂತ ಹೇಳಿದರೆ ಪ್ರತಿ ಪುಟ್ಟ ಮಕ್ಕಳು ಕೂಡ ಪ್ರತಿ ಮನೆಯಲ್ಲೂ ಒಂದು ಕತೆ ಹೇಳೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನೈಟು ಮಲಗುವ ಟೈಮಲ್ಲಿ ಅವರಿಗೊಂದು ಕಥೆಯನ್ನು ಎಕ್ಸ್ಪೆಕ್ಟ್ ಮಾಡೋದು ಅಭ್ಯಾಸವಾಗಿ ಬಿಟ್ಟಿರ್ತದೆ. ಆದರೆ ನಮಗನಿಸ್ತದೆ ಈ ಮಕ್ಕಳು ಎಂತಕ್ಕಾದ್ರೂ ಕತೆ ಕೇಳ್ತಾರ, ನಾವು ಪ್ರತಿದಿನ ಯಾವ ಕಥೆಯನ್ನು ಹೇಳೋದು, ಒಂದೊಂದು ಸಲ ಸುಳ್ಳು ಕಥೆಯನ್ನು ಹೇಳೋದು ಸಹ ಇದೆ. ನೀವು ಎಂಥದೇ ಹೇಳಿದರೂ ಕೂಡ ಅಂದರೆ ಮಕ್ಕಳಿಗೆ ಒಂದು ನೀತಿ ಕಥೆಗಳು ಅಂದರೆ ಜೀವನಕ್ಕೆ ಮೌಲ್ಯ ತರುವಂತಹ ಕಥೆಗಳನ್ನ ದಯವಿಟ್ಟು ಹೇಳಿ ಅಂತ ಸರಿಲಿ ಹೇಳ್ತಿದ್ದಾರೆ. ಯಾಕಂದರೆ ಮಕ್ಕಳು ಕತೆ ಕೇಳ್ತಿದ್ದಾರೆ ಅಂದರೆ ಯಾವತ್ತೂ ಇಲ್ಲ ಅಂತ ಹೇಳಬೇಡಿ ಅವರಿಗೆ. ಈ ಥರ ಹೇಳೋದ್ರಿಂದ ಅವರಿಗೆ ಅವರ ಪುಟ್ಟ ಮೆದುಳು ಬೇಸರಗೊಳ್ತದೆ. ಅದು ಈಗಷ್ಟೇ ಬೆಳೀತಾ ಇರ್ತದೆ. ಪುನರಾವರ್ತನೆ ಅಂತ ಹೇಳೋದು ಮಕ್ಕಳ ನರಮಂಡಲವನ್ನು ಹೆಚ್ಚು ಶಾಂತಗೊಳಿಸ್ತದೆ. ಮುಂದಿನ ಸಾಲು ಏನು, ಮುಂದೆ ಬರುವ ಸನ್ನಿವೇಶ ಯಾವುದು ಅಂತ ಹೇಳುವಂತಹ ಊಹೆಗಳನ್ನ ಬೆಳೆಸ್ತದೆ. ಈ ರೀತಿಯ ಒಂದು ಪ್ರಿಡಿಕ್ಟೇಬಿಲಿಟಿ ಅವರ ಮೆದುಳಿಗೆ ಸುರಕ್ಷಿತ ಭಾವನೆಯನ್ನು ನೀಡ್ತದೆ. ಅದರ ಪರಿಣಾಮವಾಗಿ ಅವರ ಮೆಮೊರಿ ಪವರ್ ಇಂಪ್ರೂವ್ ಆಗ್ತದೆ. ಕಥೆಗಳಿಂದ ಮಕ್ಕಳ ಭಾಷಾ ಸಾಮರ್ಥ್ಯ ಹೆಚ್ಚುತ್ತದೆ, ಹೆಚ್ಚು ಪದಗಳ ಪರಿಚಯ ಆಗ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಪೋಷಕರಲ್ಲಿ ಒಂದು ನಂಬಿಕೆ ಮೂಡ್ತದೆ ಅಂತ ಹೇಳ್ತಿದ್ದಾರೆ ಸರ್. ಅಂದರೆ ನೀವು ದಣಿದಿದ್ರೂ ಪರವಾಗಿಲ್ಲ, ನಿದ್ದೆಯಿಂದ ಕಣ್ಣುಗಳು ಭಾರವಾಗಿದ್ರೂ ಪರವಾಗಿಲ್ಲ, ಹೇಳಿದ ಕತೆ ಹೇಳಿ ಬೋರಾಗಿದ್ರೂ ಪರವಾಗಿಲ್ಲ, ಮತ್ತೊಮ್ಮೆ ಮಗುವಿನ ಕಡೆ ಹೊರಳಿ ಕಥೆಯನ್ನು ಹೇಳಿಬಿಡಿ. ಆ ಮೂಲಕ ನಿಮ್ಮ ಮಗುವಿಗೆ ನಿನ್ನ ಮಾತು ನನಗೆ ಮುಖ್ಯ, ನಿನ್ನ ಜೊತೆ ಈ ಕ್ಷಣ ನನಗೆ ಅಮೂಲ್ಯ, ನೀನು ಕರೆದಾಗೆಲ್ಲ ನಾನು ಹಾಜರಾಗುವೆ ಎನ್ನುವ ನಂಬಿಕೆಯನ್ನು ನೀಡುವಿರಿ. ಆದ್ದರಿಂದ ಮತ್ತೆ ಮತ್ತೆ ಕತೆ ಹೇಳ್ತಾನೆ ಇರಿ. ಇದು ನಿಮ್ಮ ಮಗುವಿನ ಬೆಳವಣಿಗೆಗೆ ತುಂಬ ಅಗತ್ಯ ಅಂತ ಸರ್ ಹೇಳ್ತಿದ್ದಾರೆ. ಧನ್ಯವಾದಗಳು.